ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಊರಿಗೆ ಹೋಗ್ತಾಯಿದ್ರು. ಯಾಕಂತಂದರೆ ಹಸ್ಬೆಂಡ್ದು ಕಸಿನ್ದವ್ರದ್ದು ಮದುವೆ ಇದೆ. ಸೊ ಅದಕ್ಕೆ ಹೋಗೋಣ ಅಂತ ನಾವಿತ್ತು ಫ್ರೈಡೇ ನೈಟು ಹೋಗ್ತಾ ಇರೋದು. ನಾವು ಟ್ರೈನ್ಗೆ ಬುಕ್ ಮಾಡ್ಕೊಂಡಿದ್ದೆ ಒಂದು 15 ಡೇಸ್ ಬ್ಯಾಕು. ಸೊ ನಮಗೆ ಸೀಟ್ ಆಗಿತ್ತು ಅಂದ್ಕೊಂಡು ಆಗುತ್ತೆ ಅಂದ್ಕೊಂಡೇ ಇದ್ವಿ. ಬಟ್ ಲಾಸ್ಟ್ ಮೊಮೆಂಟಲ್ಲಿ ನಮಗೆ ಆರ್ ಎಸ್ ಸಿ ಆಗಿಬಿಟ್ಟು, ಅಂದರೆ ಸಿಂಗಲ್ ಸೀಟ್ ಇರುತ್ತಲ್ಲ, ಸೊ ಅದು ಸಿಂಗಲ್ ಕೂತ್ಕೊಂಡು ಹೋಗೋ ಥರ ಆಗಿಬಿಟ್ಟಿತ್ತು. ಅದು ನಾವು ನಂತರ ಫೋಲ್ಡ್ ಮಾಡಿಕೊಂಡು ಮನ್ವಿತನ ಮಲಗಿಸ್ಕೊಂಡು ಹೋಗಿದ್ದು ಒಂದು ಸರ್ಕಸ್ ಅಂತಲೇ ಹೇಳ್ಬೋದು. ಸೊ ನಾವು ಇವಾಗ ಒಂದು 8 ಗಂಟೆಗೆ ಮನೆ ಬಿಟ್ವಿ. ನಂತರ ಬಂದಿತ್ತು ರೈಲ್ವೆ ಸ್ಟೇಷನ್ಗೆ. ಸೊ ಇಲ್ಲಿಂದ ಆದರೆ ಮೆಜೆಸ್ಟಿಕ್ ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನ್ಗೆ ಸ್ವಲ್ಪ ಒಂದು ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗಬೇಕು. ಸೊ ಹಾಗೆ ಲಗೇಜ್ ಎಲ್ಲ ಎತ್ಕೊಂಡು ಬರುವಾಗ ಮನ್ವಿತ್ ಅಂತೂ ಸಿಕ್ಕಾಪಟ್ಟೆ, ಅಂದರೆ ಮಲಗಿಬಿಟ್ಟಿದ್ದ ಅವ್ನು ಎತ್ಕೊಂಡು ಲಗೇಜ್ ಇಟ್ಕೊಂಡು ಹೋಗೋದು ಸಾಕಾಗೋಯಿತು. ಯಾವಾಗಲೂ ಹೀಗೆ ಆಗುತ್ತೆ ನಮಗೆ, ಟ್ರೈನಿಗೆ ಹೋಗುವಾಗ ಲಗೇಜ್ ಬೇಡ ಜಾಸ್ತಿ ಅಂತ ಅಂದರೆ. ಆ್ಯಕ್ಚುಲಿ ಊರಿಗೆ ನಮ್ಮದು ಮನ್ವಿತನ ಫಂಕ್ಷನ್ ಇದೆಯಲ್ಲ, ಸೊ ಅದಕ್ಕೆ ಸ್ವಲ್ಪ ಐಟಮ್ ಎಲ್ಲ ತೊಗೊಂಡಿದ್ವಿ. ಇವಾಗಿಂದನೇ ಸ್ವಲ್ಪ ತೊಗೊಂಡು ಏನಾದರೂ ಬೇಕಾಗಿದೆಯಲ್ಲ ಊರಿಗೆ ತೊಗೊಂಡು ಹೋಗೋಣ ಅಂತ. ಸೊ ಅದರಲ್ಲಿ ಸುಮಾರು ಲಗೇಜ್ ಆಗಿಬಿಟ್ಟಿತ್ತು. ತೊಗೊಂಡು ಹೋಗಿ ಒಂದು ಹತ್ರ ಕುತ್ಕೊಂಡ್ವಿ. ನಾನು ಟ್ರೈನ್ ಬರೋದು 1 ಅವರ್ ಇತ್ತು. 1 ಅವರ್ ವೆಯ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ 11 ಗಂಟೆ 11 ಗಂಟೆಗೆ ಬರುತ್ತೆ ಟ್ರೈನು. ಸೊ ನಮ್ಮೂರಿಗೆ ಹೋಗೋಷ್ಟೊಳಗೆ 6:30 ಆಗುತ್ತೆ. ಸೊ ನಾವು ಅಲ್ಲಿಂದ ಮತ್ತು ಸಾಗರದಿಂದ ನಮ್ಮೂರಿಗೆ ಬಸ್ಸಲ್ಲಿ ಹೋಗಬೇಕು. ಒಂದು 60-70 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ಸೊ ಹಾಗೆ ಒಂದು ಟ್ರೈನ್ ಬಂತು. ಇದು ನಮ್ಮದೇ ಟ್ರೈನು. ಹಾಗೆ ಕೂತ್ಕೊಂಡು ಆರ್ ಎಸ್ ಸಿ ಆಗಿತ್ತು. ಸೊ ಅಂದರೆ ಮಲಗುವಾಗಂತೂ ತುಂಬ ಹಿಂಸೆ ಆಗಿಬಿಡ್ತು. ಮನ್ವಿತನ ಮಲಗಿಸ್ಕೊಂಡು ನಾವು ಇಬ್ಬರೂ ಆ ಕಡೆ ಈ ಕಡೆ ಕೂತ್ಕೊಂಡಿದ್ವಿ. ಆಮೇಲೆ ಹಸ್ಬೆಂಡ್ ಸ್ವಲ್ಪ ಹೊತ್ತು ಮಲಗ್ತಿದ್ರು, ಆಮೇಲೆ ಎಬ್ಬಿಸ್ಬಿಟ್ಟು ನಾನು ಮಲಗಿಸ್ತಿದ್ರು. ಸೊ ಅದೇ ಥರ ಮಾಡ್ಕೊಂಡು ಹೋದ್ವಿ. ಸಖತ್ ಟಯರ್ಡ್ ಆಯ್ತು ಅಂತ ಹೇಳ್ಬೋದು. ಸೊ ಹಾಗೆ ಹೊರಟ್ವಿ. ಹಸ್ಬೆಂಡ್ದು ಕಸಿನ್ದು ಮದುವೆ ಇರೋದು. ಸೊ ಮದುವೆ ಕೂಡ ವ್ಲಾಗ್ನ ಹಾಕ್ತೀನಿ. ಸ್ವಲ್ಪ ಲೇಟ್ ಆಗಿಬಿಡ್ತು ವ್ಲಾಗ್ ಬರೋದು. ಆಲ್ರೆಡಿ ಮದುವೆ ಎಲ್ಲ ಆಗಿದೆ, ಓಕೆನಾ. ಆಮೇಲೆ ಚೆನ್ನಾಗಾಯಿತು, ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ಸಖತ್ತು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಜಾಸ್ತಿ ಕ್ಲಿಪ್ಪಿಂಗ್ ಏನು ತೊಗೊಂಡಿಲ್ಲ ಮದುವೆದು ಕೂಡ. ಸೊ ಸ್ವಲ್ಪ ತೊಗೊಂಡಿರ್ತೀನಿ, ಅದನ್ನೇ ಕೂಡ ಶೇರ್ ಮಾಡ್ತೀನಿ. ಹಾಗೆ ಬೆಳಗ್ಗೆ ಬಂದು ನಾವು ಫ್ರೆಶ್ ಆಗಿ ಶಸ್ತ್ರ ಹಾಕ್ಸ್ಕೋಬೇಕಿತ್ತು. ಇದು ವೀರಭದ್ರೇಶ್ವರ ಅರ್ಚನೆ ಅಂತ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಮದುವೆ ಮಾಡ್ತಾರೆ, ಇವ್ರು ಹಿಂದಿನ ದಿನ ಮಾಡಿದರು ನಮ್ಮ ಮನೇಲಿ. ಸೊ ಸೂಜಿಯಿಂದ ಕೈಗೆ ಚುಚ್ಕೊಳ್ಳೋದು. ಸೊ ಆ ಥರ ನೀವು ನಾನು ಉಪವಾಸ ಇದ್ದು ನೀರು ಕುಡಿತೀನಿ, ಹಾಕಿಸ್ಕೊಳ್ತೀನಿ. ಕೆಲವೊಬ್ರು ತಿಂತಾರೆ, ತಿಂದ್ಬಿಟ್ಟು ಏನು ಅಂದರೆ ಏನು ತಿಂದಿಲ್ಲಾಗಿತ್ತು. ಹೋಗ್ಬಿಟ್ಟು ಹಾಗೇನೆ ಶಸ್ತ್ರ ಹಾಕಿಸ್ಕೊಂಡೆ. ಅದಕ್ಕೆ ನಾನೇ ಹೋದ್ವಿ. ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಅಲ್ಲೇ ಹೋಗಿ ಶಸ್ತ್ರ ಹಾಕ್ಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಸಖತ್ ಇಷ್ಟ ಆಯಿತು ನನಗೆ. ಈ ಥರ ನಂತರ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ, ಯಾಕಂತಂದರೆ ಬರೋಕ್ಕೆ ಇಷ್ಟ ಆಗಿರಲ್ಲ. ಅಂದರೆ ಕ್ಯಾಪ್ಚರ್ ಆಗಿಬಿಟ್ರೆ ಅವರಿಗೆ ಏನೋ ಒಂಥರ. ಸೊ ಮೊದಲೇ ಹೇಳ್ಬಿಡ್ತಾರೆ, ನೀನು ನನ್ನ ಹಿಡಿಬೇಡ ಯೂಟ್ಯೂಬ್ ಚಾನಲಲ್ಲಿ ಅಂತ. ಸೊ ಆ ಥರ ಹೇಳಿದ ಮೇಲೂ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸರಿ ಆಗಲ್ವಲ್ಲ. ಸೊ ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನ ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಯಾರಿಗೂ ಇಷ್ಟ ಇಲ್ಲ ಅಂತ ಅಂದಾಗ ನಾವು ಫೋರ್ಸಬಲಿ ಅವ್ರನ್ನ ವೀಡಿಯೋದಲ್ಲಿ ತೊಗೊಳಕ್ಕೆ ನನಗೆ ಇಷ್ಟ ಆಗೋಲ್ಲ ಪರ್ಸ್ನಲಿ. ಸೊ ಅವ್ರಿಗೆ ಎಷ್ಟು ದೂರ ಇರೋಕ್ಕೆ ಟ್ರೈ ಮಾಡ್ತಾರೆ ಅಷ್ಟೇ ನಾನು ದೂರ ಇರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟೇ ಹೇಳಿಬಿಡ್ತಾರೆ, ನಾನು ಮೊಬೈಲ್ ಎತ್ಕೊಂಡ ತಕ್ಷಣ ನಾನು ಮಾಡಬೇಡ ಅಂತ. ನಾನು ಕ್ರೈಮ್ ಡೈರಿಗೇನು ಹಾಕಲ್ಲ ಅವ್ರನ್ನ, ಆದ್ರೂ ಅಷ್ಟು ಹೆದರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಓಕೆ, ಅಂಥವ್ರು ಬೇಡ ನಾನು ವೀಡಿಯೋದಲ್ಲಿ ಬರೋದು. ಅವರಿಂದ ನನಗೇನು ಜಾಸ್ತಿ ವ್ಯೂಸ್ ಏನು ಬರೋಲ್ಲ. ಸೊ ಬೇಡ, ಓಕೆ. ನಂತರ ಇಲ್ಲಿ ಅರ್ಚನೆ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಅದನ್ನು ಕೂಡ ಹೇಳಿಸ್ತೀನಿ, ನೋಡ್ಕೊಳ್ಳಿ, ಓಕೆನಾ.
ಕುರಿತು ತಪಸ್ಸನ್ನಾಚರಿಸಲು ಕಾರಣವೇನು? ನೀವು ಯಾರನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸುತ್ತಿರುವಿರೋ ಆ ಬಾಳಿನ ಆರಾಧ್ಯ ದೈವ ತ್ರಿಮೂರ್ತಿಗಳು ಬಂದಿದ್ದೇವೆ, ಕಣ್ತೆರೆದು ನೋಡಿ. ಮೂರ್ತಿಗಳನ್ನು ಕಂಡಾಕ್ಷಣವೇ ಸತಿಪತಿಗಳು ಇರುವ ಆನಂದಭರಿತರಾಗಿ ಹೇಳಿದಂತಹ ದೇವತ್ವಗಳೇ ಸಮ್ಮುಖದಲ್ಲಿ ಬಂದಿವೆ ಎಂದು ತಿಳಿದು ಸತ್ಯವತಿ, ಈ ಕೊಡುವ ಈ ರೋದನೆಯ ನನ್ನ ಕಂಗಳು ನೋಡಲಾರವು. ಕೆಳಗೆ ಚರಣಕ್ಕೆರಗಿ ಹೇಳ್ಬೇನೆ. ಬ್ರಹ್ಮ ವಿಷ್ಣು ಮಹೇಶ್ವರರೇ, ನಿನಗೆ ಉಣ್ಣುವುದಕ್ಕೆ ಕೊರತೆ ಇಲ್ಲ, ಕೊಡುವುದಕ್ಕೆ ಕೊರತೆ ಇಲ್ಲ. ಆದರೆ ಮಕ್ಕಳಿಲ್ಲ ಎಂಬ ಕೊರಗು ಈ ಎನ್ನ ಹೊಟ್ಟೆಯಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗುವನ್ನು ಕಲಿಸಿ ಎನ್ನಯ ಬಂಜತನವನ್ನು ಹೊಗಲಾಡಿಸುದೇವಾ. ಹೇ ಶಂಭೋ, ಎನ್ನ ಭಕ್ತರೇ ಕೇಳಿ. ಹಿಂದೆ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ನೀವು ಮಾಡಿದಂತಹ ಪಾಪ ಕಾರ್ಯಗಳಿಂದ ಈ ಜನ್ಮದಲ್ಲಿ ನಿಮಗೆ ಮಕ್ಕಳ ಭಾಗ್ಯವಿಲ್ಲ. ಈ ಜನ್ಮವನ್ನು ಕಳೆದು ಮುಂದಿನ ಜನ್ಮದಲ್ಲಿ ನಿಮಗೆ ಮಕ್ಕಳ ಫಲವಿರುವುದು. ಮೂರ್ತಿಗಳಿಂದಲೂ ಈ ಜನ್ಮದಲ್ಲಿ ನಿಮಗೆ ಮಕ್ಕಳ ಫಲವಿಲ್ಲ. ಅದು ಅಲ್ಲದೆ ವಿಧಿ ಮುಂಡಿಯೇ ನಿಮ್ಮ ಹಣೆಯಲ್ಲಿ ಮಕ್ಕಳಿಲ್ಲವೆಂದು ಹಣೆಯ ಬರವನ್ನು ಬರೆದೆವು. ಹಾಗಿದ್ದ ಬಳಿಕ ನಿಮಗೆ ಮಕ್ಕಳ ಸಂತಾನವನ್ನು ಕೊಡುವುದು. ಬ್ರಹ್ಮನ ಹೀಗೆ ನುಡಿತಿರುವನು, ಪರಮಾತ್ಮನ ಹೀಗೆ ನುಡಿತಿರುವನು. ದೇವಾ, ನೀನಾದರೂ ಕೊಡುವೆಯಾ ನನ್ನ ಭಕ್ತಿಗೆ ಮಕ್ಕಳ ಫಲವನ್ನು? ಹಣೆ ಬರವನ್ನೇ ಬದಲಾಯಿಸದೆ ಇರ್ತಕ್ಕಂಥ ಸಮಯದಲ್ಲಿ ಇನ್ನು ನನ್ನಿಂದ ಯಾವುದು ಸಾಧ್ಯವಾದೀತು? ಆಗ ಸತ್ಯವತಿ ಮಹಾರಾಣಿಯು ಅರಮನೆಯಲ್ಲಿ ತೂಗು ಮಂಚದ ಮೇಲೆ ಉಯ್ಯಾಲೆಯ ಈ ವಸ್ತುವನ್ನು ನುಡಿಯಬೇಕು. ಏನಾದರೂ ಮಾಡು, ಎಂತಾದರೂ ಮಾಡು, ನೀ ಹೇಳಿದ್ದನ್ನೆಲ್ಲವನ್ನು ಅನ್ನುತ್ತೇವೆ. ನಿನ್ನ ಪತಿಯ ರುಂಡವನ್ನು ಕಡಿದು ನನಗೆ ಭಿಕ್ಷೆ ನೀಡಿದರೆ ತೀರಿತು. ಆಗ ಸತ್ಯ ಗಂಡನ ಶಿರಚ್ಛೇದನ ಮಾಡು. ವೀರಭದ್ರ ದೇವ್ರದ್ದು ಏನು ಅರ್ಚನೆ ಮಾಡಿದಾರಲ್ಲ, ಸೊ ಅವತ್ತು ನೈಟೇ ಹಳದಿ ಪ್ರೋಗ್ರಾಮ್ ಇತ್ತು. ಸೊ ಹಳದಿಗೆ ಅಂತ ಹೇಳಿ ನಮ್ಮತ್ತೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಹಳದಿ ಸೀರೆ ಉಟ್ಕೊಂಡು ಬಂದ್ವಿ. ನಾವು ಮದುಮಗನ ಮದುವೆ ಹಿಂದಿನ ದಿನ ಅಥವಾ ಅದ್ರ ಹಿಂದಿನ ದಿನ ಕರಿತೀವಿ. ಕರೆದ್ಬಿಟ್ಟು ಅವರಿಗೆ ಸ್ವೀಟ್ ಏನಾದರೂ ಮಾಡಿ ತಿನ್ನಿಸಿ ಅವರಿಗೆ ಬಟ್ಟೆ ಏನಾದ್ರು ತಂದು ಕೊಡ್ತೀವಿ. ಸೊ ಭಾವನೂ ನಾವು ನಮಗೆ ಭಾವ ಆಗಬೇಕು, ಮೈದನ ಥರ. ಸೊ ಆದರೆ ನಾ ಭಾವ ಅಂತೀನಿ, ನಮ್ಮ ಮನೆಯವ್ರಿಗಿಂತ ಸಣ್ಣವರು. ಮೈದನ ಆಗಬೇಕು, ನಾ ಭಾವನೇ ಅಂತೀನಿ. ಸೊ ಅವ್ರನ್ನ ಕರೆದ್ಬಿಟ್ಟು ಅವರಿಗೆ ಆರತಿ ಎಲ್ಲ ಮಾಡಿ, ಸೊ ಅವರಿಗೆ ಸ್ವೀಟ್ ಕೊಟ್ಟು ಬಟ್ಟೆ ಕೊಟ್ಟು ಕಳಿಸಿದ್ವಿ. ಸೊ ಅಮ್ಮಂಗೆ ಇಲ್ಲೇ ಕೊಡೋಣ ಅಂತ ಅಜ್ಜಿಗೆ, ಅತ್ತೆಗೆ. ಸೊ ತೊಗೊಬಂದಿದ್ದೀವಿ. ಹಾಗೆ ಹಳದಿ ಕೂಡ ನಡೀತಾ ಇತ್ತು, ಹಳದಿ ಶಾಸ್ತ್ರ. ಹಾಗೆ ಅವ್ರ ತಂಗಿ ಕೂಡ ಪಕ್ಕದಲ್ಲಿ ಕೂತಿರೋದು, ಅಂದರೆ ಬಲ್ಗುಡ್ಮಿ ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಅಲ್ಲ, ಹೂ ಮುಡಿಯೋದಂತ ಹೇಳ್ತಾರೆ. ಸೊ ಅವ್ರು ಕೂರಿಸಿರೋದು. ನೆಕ್ಸ್ಟ್ ನಾನು ಕೂಡ ಅರಿಶಿನ ಹಚ್ತೀನಿ, ನೋಡ್ಕೊಳ್ಳಿ. ಓಕೆ,
ಹಾಗೆ ತುಂಬ ಚೆನ್ನಾಗಾಯಿತು ಹಳದಿ ಪ್ರೋಗ್ರಾಮ್ ಆಯಿತು. ಆಮೇಲೆ ಊಟ ಅಂತೂ ತುಂಬ ಚೆನ್ನಾಗಿತ್ತು, ಎಲ್ಲ ಊಟನೂ ಅಷ್ಟೇ. ಇವತ್ತಿನ ಹಳದಿ ಶಾಸ್ತ್ರದ ನೈಟ್ ಊಟ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಮದುವೆ ಊಟ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಸಖತ್ ವೆರೈಟಿಯಾಗಿ ಏನೋ ಒಂಥರ ನಾನು ಸಿಟಿಲಿ ಏನು ಥರ ಮಾಡಿಸ್ತಾರಲ್ಲ ಚೋಟ್ರಿಲಿ ಅಥವಾ ಆ ಥರ ಎಲ್ಲ ಡಿಶಸ್ ಇತ್ತು, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು ಮಾತ್ರ. ಅಲ್ಟಿಮೇಟಾಗಿ ಮದುವೆ ಕೂಡ ತುಂಬ ಚೆನ್ನಾಗಾಗಿದೆ. ಸೊ ಅದು ವಿಡಿಯೋ ನೆಕ್ಸ್ಟ್ ಬರುತ್ತೆ.